ಅಂತ ಹೇಳ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಪೂನ್ ಹಾಳು ಇದಕ್ಕೆ 4 ಸ್ಪೂನು ನೀರು ಹಾಕಬೇಕು. ಇದು ಒಂದು ನಿಮಗೆ ಅರ್ಧ ಗಂಟೆ ನೆನೆದ್ರೆ ಸಾಕು. 20 ಮಿನಿಟ್ಸ್ ಆಗಿದೆ ನೋಡಿ, ಯಾವ ಥರ ಜೆಲ್ ಫಾರ್ಮೇಷನ್ ಆಗಿದೆ ಇದು. ಸೊ ಇವಾಗ ಇದ್ರದ್ದು ಪಾಯಸ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಒಂದು ಗ್ಲಾಸ್ನಷ್ಟು ನೀರನ್ನ ಕುದಿಯಕ್ಕೆ ಇಡಬೇಕು. ಸ್ವೀಟ್ ಕಡಿಮೆ ತಿನ್ನೋರಿಗೆ ಈ ಥರ ಒಂದು ಬೆಲ್ಲ ಹಾಕ್ಕೊಳ್ರಿ. ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕನ್ನೋರು ಇಷ್ಟು ದೊಡ್ಡ ಬೆಲ್ಲ ಯೂಸ್ ಮಾಡ್ಕೊಳ್ರಿ. ಈ ಥರ ಕುದಿಯೋ ನೀರಿಗೆ ಅಳವಿ ಬೀಜನ, ನೆನೆಸಿಟ್ಟಿರ್ತಕ್ಕಂಥ ಅಳವಿ ಬೀಜನ ಹಾಕಬೇಕು. ಈ ಥರ ಜಾಗರಿ ಬರುತ್ತೆ ಇದು. ಇದನ್ನು ಹಾಕಿದರೆ ಬೇಗ ಕುದಿಯುತ್ತೆ ಅಷ್ಟೆ. ಕುದಿಯೋ ಅಳವಿಗೆ ಈ ಥರ ಬೆಲ್ಲ ಸೇರಿಸಿ ಪೌಡ್ರ್ ಮಾಡಿ ಇದರೊಳಗಡೆ ಮಿಕ್ಸ್ ಮಾಡಬೇಕು. ಸ್ಟವ್ ಆಫ್ ಮಾಡಿ ಕಾದಿರ್ತಕ್ಕಂಥ 1 ಗ್ಲಾಸ್ ಹಾಲನ್ನು ಇದರೊಳಗಡೆ ಸೇರಿಸ್ಬಿಡಿ. ಇದನ್ನ ಎಲ್ಲರೂ ಕುಡಿಬೋದು. ಆದಷ್ಟು ಬೆಳಿಗ್ಗೆ ಟೈಮಲ್ಲಿ